ಯಾರು? ನೀನ್ ಯಾಕೋ ಇಲ್ಲಿಗೆ ಬಂದೆ? ಮರ್ಯಾದೆ ಅನ್ನೋದೇ ಇಲ್ವಾ ನೀನು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಲೋ ಮಿಸ್ಟರ್ ಸೂರ್ಯ ರಾಜಶೇಖರ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವೇನ್ ಹೇಳಿದ್ರಿ ಹೇಳಿ? ನಾನು ಅಮ್ಮನ ಫೋನ್ನ ರಿಸೀವ್ ಮಾಡಬಾರ್ದು, ಅಮ್ಮನಿಗೆ ಫೋನ್ ಮಾಡಬಾರ್ದು ಅಂದ್ರಿ. ಆದ್ರೆ ಅಮ್ಮನ್ನ ಮುಖಾಮುಖಿ ಭೇಟಿ ಮಾಡಬಾರ್ದು ಅಂತ ಏನ್ ಹೇಳಿಲ್ವಲ್ಲ? ಅಮ್ಮ 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 ಓಹೋ ಇನ್ಸ್ಪೆಕ್ಟರ್ ಸಾಹೇಬ್ರು, ಏನ್ ಸಾರ್ ನಾನು ಕರೆಯೋಕ್ಕೂ ಮುಂಚೆ ಬಂದ್ಬಿಟ್ಟಿದ್ದೀರಾ? ಮೊದ್ಲು ನೀನ್ ಯಾಕೆ ಬಂದೆ ಅಂತ ಬೊಗಳು. ಲೋ ತಮ್ಮ, ಬೊಗಳದಿಕ್ ನಾನು ನಾ ಎಲ್ಲ ಕಣೋ, ನಿಮ್ಮಣ್ಣ ಆದಿತ್ಯ. ಇವನ್ ಯಾಸಿ ನೋಡು, ಈಗದ್ ಬೇಕಾಗಿಲ್ಲ. ನೀನ್ ಯಾಕೆ ಬಂದೆ ಅದನ್ನ ಹೇಳು. ಆಹಾ, ಈಗ ಪಾಯಿಂಟಿಗೆ ಬಂದೆ ನೋಡು. ಐ ಲೈಕ್ ಯು ಬ್ರದರ್. ಅಮ್ಮ, ನಾಳೆ ಕೋರ್ಟ್ ಅಲ್ಲಿ ನನ್ ವಿಚಾರಣೆ ಇದೆ. ನನ್ ಪರವಾಗಿ ಸಾಕ್ಷಿ ಹೇಳೋದಕ್ಕೆ ಕೆಲವರು ಸಿದ್ಧವಾಗಿದ್ದಾರೆ. ಸಿದ್ಧವಾಗಿದ್ದಾರೆ ಅಂದ್ರೆ ಸುಳ್ಳು ಸಾಕ್ಷಿ ಹೇಳೋದಿಕ್ಕಲ್ಲ, ಹೇಳೋದಿಕ್ಕೆ. ತಾವು ಮಾಡಿದ ತಪ್ಪನ ತಾವೇ ಒಪ್ಕೊಳ್ಳೋದಿಕ್ಕೆ, ಅದು ಅವ್ರ ಮನ್ಸ್ ಇಚ್ಛೆಯಿಂದ. ಅಮ್ಮ, ಇಷ್ಟು ದಿನ ಅವರೆಲ್ಲ ನಾನೊಬ್ಬ ಅಪರಾಧಿ, ಎದುರಿಸಿ ಬೆದರಿಸಿ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ವಾ? ನಾಳೆ ಕೋರ್ಟಿಗೆ ಬಾಮ, ನಿನ್ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ನಿನ್ ಗೊತ್ತಾಗುತ್ತೆ. ಅದು ನ್ಯಾಯವಾದ ರೀತಿಲಿ. ಲೋ ತಮ್ಮ, ನಾಳೆ ಕೋರ್ಟಿಗೆ ನೀನು ಬಾ. ನಿನ್ನೆ ನನ್ ಕರೆಯೋದು, ನೀನ್ ಬಂದೇ ಬರ್ತೀಯ ಅಲ್ವಾ? ಅಮ್ಮ, ನಾಳೆ ಕೋರ್ಟಿಗೆ ಮಿಸ್ ಮಾಡದೆ ಬರ್ಬೇಕು. ನಿಮ್ಮೊಬ್ರಿಗೆ ನಾನು ನಿರಪರಾಧಿ ಅಂತ ಪ್ರೂವ್ ಆದ್ರೆ ನಂಗಷ್ಟೇ ಸಾಕು. ಇನ್ನು ಉಳಿದಿರೋದು ಮಿಸ್ಟರ್ ಸೂರ್ಯ ರಾಜಶೇಖರ್ ಅವರು. ಸರ್ ಪ್ಲೀಸ್ ನಾಳೆ ಕೋರ್ಟಿಗೆ ಬನ್ನಿ ಸರ್. ಇದು ನನ್ನ ಪರ್ಸನಲ್ ಇನ್ವಿಟೇಷನ್ ಅನ್ಕೊಳ್ಳಿ, ಮಿಸ್ ಮಾಡಬೇಡಿ ಸರ್. ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅನ್ನೋ ಆಗಿದೆ ಇನ್ನು ವರ್ತನೆ. ಸರ್ ಥ್ಯಾಂಕ್ ಯು ಸರ್. ಯಾಕೆ ಗೊತ್ತಾ, ನೀವು ನನ್ನ ನಾಯಿ ಕಂಪೇರ್ ಮಾಡಿದ್ದಕ್ಕೆ. ಸರ್ ನಾಯಿಗೆ ನಿಯತ್ತು ಜಾಸ್ತಿ, ಅದಕ್ಕೆ ಫೋನ್ ಮಾಡದೆ ಡೈರೆಕ್ಟ್ ಆಗಿ ಬಂದಿರೋದು. ಸರ್ ಈ ನಾಯಿಗೆ ನಿಯತ್ ಎಷ್ಟಿದೆ ಅಂತ ನಾಳೆ ಕೋರ್ಟಿಗೆ ಬನ್ನಿ, ಗೊತ್ತಾಗುತ್ತೆ. ನಾನು ಬರಲ್ಲ.